ದೃಶ್ಯಂ ಈ ಹೆಸರು ಕೇಳದ ಸಿನಿಮಾ ಪ್ರೇಮಿಯೇ ಇಲ್ಲ. ಜೀತು ಜೋಸೆಫ್ ಡೈರೆಕ್ಟ್ ಮಾಡಿರೋ ಈ ಸಿನಿಮಾ ಪಾರ್ಟ್ 1 ಪಾರ್ಟ್ 2 ಎಷ್ಟು ಕುತೂಹಲ ಹುಟ್ಟಾಕಿತ್ತು ಅಂದ್ರೆ ವಾವ್. ಒಂದು ಕೊಲೆ ಇಟ್ಕೊಂಡು ಅದನ್ನ ಬೋರ್ ಆಗ್ದಂಗೆ ಇಂಟ್ರೆಸ್ಟ್ ಆಗಿ ಕತೆ ಹೇಳೋ ರೀತಿ ಇದೆಯಲ್ಲ, ಡೈರೆಕ್ಟರ್ಗೆ ಒಂದು ದೊಡ್ಡ ನಮಸ್ಕಾರ. ಎಲ್ರೂ ಇದ್ದೀರಾ? ಆರಾಮ್. ನಾನು ಸಿದ್ದು ಶಿವರಾಮ್. ಮಲಯಾಳಂನ ಈ ಸಿನಿಮಾ ಎಲ್ಲಾ ಭಾಷೆಗಳಿಗೂ ರೀಮೇಕ್ ಆಗಿ ಇಡೀ ದೇಶದಲ್ಲಿ ಸದ್ದು ಮಾಡಿದ್ದು ಎಲ್ರಿಗೂ ಗೊತ್ತಿರೋ ವಿಷಯ. ಇವಾಗ ಮತ್ತೆ ಅಷ್ಟೇ ಕುತೂಹಲದಲ್ಲಿ ಮೂಡಿಬಂದಿರೋ ದೃಶ್ಯಂ 3 ಸಿನಿಮಾ ಟ್ರೇಲರ್ ಎಲ್ಲರನ್ನೂ ಮಂತ್ರಮುಗ್ಧಗೊಳಿಸಿದೆ. ಕುಟುಂಬದಲ್ಲಿ ಅಚಾತುರ್ಯವಾಗಿ ನಡೆದ ಆ ಒಂದು ಕೊಲೆಯನ್ನು ಈ ಸಿನಿಮಾ ಹೀರೋ ಹೇಗೆ ಸಮರ್ಥಿಸಿಕೊಳ್ತಾನೆ, ಅವನ ಬೆನ್ನಿಗೆ ಇಡೀ ಕುಟುಂಬ ಹೇಗೆ ನಿಲ್ಲುತ್ತೆ, ಹಾಗೂ ನಾಯಕ ಹೇಗೆ ತನ್ನ ಬುದ್ಧಿವಂತಿಕೆ ನಿಭಾಯಿಸಿ ಇಡೀ ಕಾನೂನು ಹಾಗೂ ಪೊಲೀಸ್ ವ್ಯವಸ್ಥೆಯನ್ನು ಏಮಾರಿಸ್ತಾನೆ, ತನ್ನ ಕುಟುಂಬಕ್ಕಾಗಿ ಆತ ಹೀಗೆ ಅಷ್ಟು ಪ್ರಸಂಗವನ್ನು ಡಿಫೆಂಡ್ ಮಾಡ್ತಾನೆ ಅನ್ನೋದನ್ನ ನಾವೆಲ್ಲ ನೋಡಿ ಎಂಜಾಯ್ ಮಾಡಿದ್ದೇವೆ. ಇನ್ನ ಪಾರ್ಟ್ 3ಯಲ್ಲಿ ಮತ್ತೆ ಕೇಸ್ ರೀಓಪನಿಂಗ್ ಆಗಿ ಚಿತ್ರದ ನಾಯಕ ಹೀಗೆ ಅವನು ಇಷ್ಟು ದಿನ ಮಾಡಿದ ಅಷ್ಟು ಹೋರಾಟಕ್ಕೆ ಈಗ ಬೆಲೆ ತೆತ್ತುತ್ತಾನೆ ಅಥವಾ ಮತ್ತಿನ್ನೇನು ಅನ್ನೋ ಕುತೂಹಲಕಾರಿ ಕತೆ ಹೇಳಲು ಜೀನಿಯಸ್ ಜೀತು ಜೋಸೆಫ್ ಹೊರಟಂತಿದೆ. ಅಂದ್ರೆ ಇಲ್ಲಿಗೆ ಈ ಕಥೆಗೆ ಫುಲ್ ಸ್ಟಾಪ್ ಹಾಕೋ ಸಾಧ್ಯತೆ ಇದೆ. ಮೇ 21 ದೃಶ್ಯಂ ತೆರೆ ಕಾಣ್ತಿರೋ ಈ ಸಿನಿಮಾನ ನೋಡಕ್ಕೆ ನಾನಂತೂ